ಕನಕಪುರ ಹಾಲು ಉತ್ಪಾದಕ, ಗ್ರಾಹಕ ಹಾಗೂ ಹಾಲು ಒಕ್ಕೂಟದ ಸಿಬ್ಬಂದಿಗಳಿಗೆ ಅನುಕೂಲಕರವಾದ ವಾತಾವರಣ ನಿರ್ಮಾಣಕ್ಕೆ ಗುರಿ ಹೊಂದಿರುವುದಾಗಿ ಮಾಜಿ ಸಂಸದ ಹಾಗೂ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ನೂತನ ಅಧ್ಯಕ್ಷರಾದ ಡಿ.ಕೆ. ಸುರೇಶ್ ತಿಳಿಸಿದರು. ಮಂಗಳವಾರ ತಾಲೂಕಿನ ಶಿವನಹಳ್ಳಿ ಮೆಗಾ ಡೈರಿ ಸಭಾಂಗಣದಲ್ಲಿ ಸಮಾಲೋಚನಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಒಕ್ಕೂಟದ ನಷ್ಟ ಸರಿದೂಗಿಸುವುದು ನನ್ನ ಮೊದಲ ಆದ್ಯತೆಯಾಗಿದ್ದು, ಕಾಲ್ ಸೆಂಟರ್ ಮೂಲಕ ರೈತರ, ಗ್ರಾಹಕರ ದಿನನಿತ್ಯದ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು. 24 ಗಂಟೆಯೊಳಗೆ ಸಮಸ್ಯೆ ಬಗೆಹರಿಸಲು ಪ್ರಯತ್ನ. ಒಕ್ಕೂಟಕ್ಕೆ ಗುಣಮಟ್ಟದ ಹಾಲು ಉತ್ಪಾದಿಸುವ ಕುಟುಂಬದ ಒಬ್ಬ ಸದಸ್ಯರಿಗೆ ಉದ್ಯೋಗ ನೀಡುವ, ಹೀಗೆ ಹಲವಾರು ಸುಧಾರಣೆಗಳನ್ನು ಮುಂದಿಟ್ಟುಕೊಂಡು ಹಾಲು ಒಕ್ಕೂಟವನ್ನು ಲಾಭದಾಯಕವಾಗಿ ಬೆಳೆಸುವ ಚಿಂತನೆ ನಡೆಸಿರುವುದಾಗಿ ಹೇಳಿದರು. ಬೆಂಗಳೂರು ಹಾಲು ಒಕ್ಕೂಟ ಲಾಭ ಗಳಿಸಬೇಕಾದರೆ ರೈತ, ಗ್ರಾಹಕರ ಸಹಕಾರ ಅತ್ಯಗತ್ಯ. ನಂದಿನಿ ಉತ್ಪನ್ನಗಳನ್ನೇ ಜನ ಕೊಂಡುಕೊಳ್ಳುವ ರೀತಿ ಮಾರುಕಟ್ಟೆ ನಿರ್ಮಾಣ ಮಾಡಬೇಕು. ಇದಕ್ಕೆ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಸಹಕರಿಸಿದಾಗ ಒಕ್ಕೂಟ ಲಾಭ ಗಳಿಸುವುದರಲ್ಲಿ ಸಂದೇಹವಿಲ್ಲ ಎಂದರು. ಹಾಲು ಒಕ್ಕೂಟದ ಅಧ್ಯಕ್ಷನಾಗಿ ಹಾಲು ಒಕ್ಕೂಟದಲ್ಲಿ ಬದಲಾವಣೆ ತರಲು, ಪಾರದರ್ಶಕ ಆಡಳಿತಕ್ಕೆ ಒತ್ತು ನೀಡುವ ದೃಷ್ಟಿಯಿಂದ ಒಕ್ಕೂಟದ ಗೌರವಧನ ಸೇರಿದಂತೆ ಯಾವುದೇ ಸೌಲಭ್ಯಗಳನ್ನು ಪಡೆಯದೆ ಕರ್ತವ್ಯ ನಿರ್ವಹಿಸುವುದಾಗಿ ತಿಳಿಸಿದರು. ವಿಧಾನ ಪರಿಷತ್ ಸದಸ್ಯ ಎಸ್. ರವಿ ಮಾತನಾಡಿ, ತಾಲೂಕಿನ ಜನ ಡಿ.ಕೆ. ಸುರೇಶ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡುವುದರ ಮೂಲಕ ಅವರಿಗೆ ಹೆಚ್ಚಿನ ಜವಾಬ್ದಾರಿ ನೀಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಬಿಡಿಸಿಸಿ ಅಧ್ಯಕ್ಷ ಎಂ.ಡಿ. ವಿಜಯದೇವ್, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕೆ.ಎನ್. ದಿಲೀಪ್, ಬೆಂಗಳೂರು ಹಾಲು ಒಕ್ಕೂಟದ ಪದಾಧಿಕಾರಿಗಳು, ಆರ್ಯ ಸಂಸ್ಥೆ ಅಧ್ಯಕ್ಷ ಎಚ್.ಕೆ. ಶ್ರೀಕಂಠು, ಮುಖಂಡರುಗಳಾದ ಡಿ.ಎಂ. ವಿಶ್ವನಾಥ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಸಪ್ಪ, ನಟೇಶ್ ಕುಮಾರ್, ರಾಜ್ಕುಮಾರ್, ಬಮೂಲ್ ನಿರ್ದೇಶಕ ಹರೀಶ್, ಸಾತನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜು, ಕಸಬಾ ಹೋಬಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುತ್ತುರಾಜು ಸೇರಿದಂತೆ ಅನೇಕ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು ಸಮಾರಂಭದಲ್ಲಿ ಹಾಜರಿದ್ದರು. ಈಗ ನಮ್ಮ ಕನಕಪುರ ಹಾಲು ಉತ್ಪಾದಕರ ಸಹಕಾರ ಸಂಘ ಸೇವಾನಿವೃತ್ತಿ ಸಂಘದ ವತಿಯಿಂದ ಬಮೂಲ್ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ.ಕೆ. ಸುರೇಶ್ ಅವರಿಗೆ ಗೌರವ ಸಮರ್ಪಣೆ. ಜುಲೈ 19 ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಶ್ರೀ ಡಿ.ಕೆ. ಸುರೇಶ್ ಅವರು ಅವಿರೋಧವಾಗಿ ಅಧ್ಯಕ್ಷರಾಗುವ ದಯವಿಟ್ಟು ವೇದಿಕೆಗಳ ಆಡಳಿತ ವ್ಯಾಪ್ತಿಯ ಸುಧಾರಣೆ, ನಾಡಿನ ಹಾಲು ಉತ್ಪಾದನೆ ಕ್ಷೀರಕ್ರಾಂತಿಗೆ ಬಮೂಲ್ ಮುನ್ನುಡಿ. ಜುಲೈ 19, 2025ರಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿ ಡಿ.ಕೆ. ಸುರೇಶ್ ಅವರು ಅಧಿಕಾರ ಸ್ವೀಕರಿಸಿದ್ದು, ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಅವಿರೋಧವಾಗಿ ಡಿ.ಕೆ. ಸುರೇಶ್ ಅವರು ಆಯ್ಕೆ ಆದ್ಮೇಲೆ ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ಎಲ್ಲ ಇಡೀ 3 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ತಾಲೂಕುಗಳಿಗೂ ಕೂಡ ಭೇಟಿ ಮಾಡಿ ಅಲ್ಲಿರ್ತಕ್ಕಂಥ ಶಿಥಿಲೀಕರಣ ಘಟನೆಗಳಿರ್ಬೋದು ಅಥವಾ ಇನ್ನಿತರ ಘಟನೆಗಳಿಗೆ ಭೇಟಿ ನೀಡಿ ಅಲ್ಲಿಯ ಕುಂದುಕೊರತೆ, ರೈತರೊಂದಿಗೆ ಸಮಾಲೋಚನೆ ಎಲ್ಲವನ್ನ ಮಾಡ್ತಾ ಇವತ್ತು ಕನಕಪುರಕ್ಕೆ ಆಗಮಿಸಿದ್ದಾರೆ. ಆಗಮಿಸಿದಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ಅಧ್ಯಕ್ಷರುಗಳು, ಸಿಇಒಗಳನ್ನ ಕರೆದು ಸಮಾಲೋಚನೆ ಮಾಡ್ತಾ ಇದ್ರು. ಡಿ.ಕೆ. ಸುರೇಶ್ ಅವರಿಲ್ಲ, ಇದು ನಮ್ಮ ತಾಲೂಕು, ನನ್ನನ್ನು ಅವಿರೋಧವಾಗಿ ನನ್ನ ಅಪೇಕ್ಷೆ ಪಡೆದವರು ಕೂಡ ನನ್ನ ತಾಲೂಕಿನ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಇದೊಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು ಅವರೆಲ್ಲರನ್ನ ಒಂದು ಕಡೆ ಸೇರಿಸಬೇಕು, ಅವರೊಡನೆ ಒಂದು ಆಪ್ತವಾಗಿ ಅವರ ಕಷ್ಟ ಸುಖಗಳನ್ನ ಸಮಾಲೋಚನೆಯನ್ನ ಮಾಡಬೇಕು, ಅವರೊಟ್ಟಿಗೆ ಒಂದು ದಿನವನ್ನು ಕಳೆಯಬೇಕು. ಅದರಿಂದ ಈ ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಆಯೋಜಿಸಿ ಎಲ್ಲ ನಿರ್ದೇಶಕಗಳನ್ನು ಕೂಡ, ಅವರ ಅಧ್ಯಕ್ಷ ಜೊತೆ ನಿರ್ದೇಶಕಗಳನ್ನು ಕೂಡ ಆಹ್ವಾನಿಸಿ ಅವರೊಂದು ಊಟವನ್ನು ಕೂಡ ನಾವು ಔತಣಕೂಟ ಕೂಡ ಏರ್ಪಾಡು ಮಾಡಬೇಕು ಅಂತ ಹೇಳಿ ಯಾವುದೇ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಕಡಿಮೆ ಇಲ್ಲದಂತ ಒಂದು ಕಾರ್ಯಕ್ರಮವನ್ನು ನಿಮಗೋಸ್ಕರ ಇವತ್ತು ಬಹಳ ಅಚ್ಚುಕಟ್ಟಾಗಿ ಆಯೋಜನೆಯನ್ನ ಮಾಡಿದ್ದಾರೆ. ಅದು ಸ್ಟೇಟ್ ಲೆವೆಲ್ ನಾವು ಇದೊಂದು ಸ್ಟೇಟ್ ಲೆವೆಲ್ ಅದೇ ಏನ್ ಸಮಯ ಯಾವ ಸಿಎಂ, ಡಿಸಿಎಂ, ಅದರ ತಾಲೂಕು ಲೆವೆಲ್, ಜಿಲ್ಲಾ ಲೆವೆಲ್ ಅಲ್ಲಿ ನಡೀತಕ್ಕಂಥ ಒಂದು ಸಭೆ ಇವತ್ತು ಈ ಒಂದು ಭವ್ಯವಾದಂತಹ ಡೈರಿಯ ಆವರಣದ ಒಳಗಡೆ ಆಯೋಜನೆ ಆಗಿದೆ. ಅದಕ್ಕಂದ್ರೂ
ಸ್ಟೇಟ್ ಲೆವೆಲ್ ಲೀಡರ್ಗಳು ಕಡಿಮೆ ಇಲ್ಲ, ನಾನು ಅವ್ರಿಗೋಸ್ಕರ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀನಿ ಅಂತೇಳಿ ನಿಮ್ಮ ಮೇಲೆ ಅಭಿಮಾನ ಪೂರ್ವಕವಾಗಿ ಬಹಳ ಅಭಿಮಾನ ಇಟ್ಟು ಮಾತುಗಳನ್ನ ಹೇಳಿದ್ರು. ಅದಕ್ಕಾಗಿ ನಾನು ಅವರಿಗೆ ಮನಪೂರ್ವಕವಾಗಿ ಅಭಿನಂದಿಸ್ತೀನಿ. ನಾನು ಕೂಡ ಹೆಚ್ಚಿಗೆ ಸಮಯವನ್ನ ತೆಗೆದುಕೊಳ್ಳಕ್ಕೆ ಹೋದ್ರೆ ಬಹಳ ನಾಗಲೇ ಹೇಳಿದ ವಿಶೇಷವಾದಂತ ಕಾರ್ಯಕ್ರಮ, ಒಂದು ಐತಿಹಾಸಿಕವಾದಂತ ಒಂದು ತೀರ್ಮಾನಗಳು ಇತ್ತೀಚಿನ ದಿನಗಳಲ್ಲಿ ಬೊಮ್ಮನ್ನ ಆಗ್ತಾ ಇದ್ದೀವಿ. ಒಂದು ಒಕ್ಕೂಟದಲ್ಲಿ ನಿರ್ದೇಶಕರಾಗಿ ಈ ತಾಲೂಕಿನಿಂದ ಡಿ.ಕೆ. ಸುರೇಶ್ ಅವರು ಆಯ್ಕೆ ಆಗ್ತಾರೆ ಅಂತ ಹೇಳಿ ನಾವು ನೀವು ಯಾರು ನಿರೀಕ್ಷೆ ಮಾಡಿದ್ದಲ್ಲ. ದಯಮಾಡಿ ಯಾರು ಕುತ್ಕೊಂಡು ಮಾಡ್ಕೊತೀರಾ? ಖುಷಿಯಾದಂತಹ ಸ್ವಾಗತವನ್ನ ಮಾಡ್ತಾರೆ. ಜೋರ ಚಪ್ಪಾಳೆ ಎಲ್ಲ ಸಾಧನೆ ಮಾಡಿರೋರು ಆಯ್ಕೆ ಆಗ್ತಾರೆ ಒಂದು ಸ್ಥಾನಕ್ಕೆ ಅಂತ ಹೇಳಿ ನಾವು ನೀವು ಎಲ್ಲ ಯಾರು ನೆನೆಸಿರ್ಲಿಲ್ಲ. ಡಿ.ಕೆ. ಸುರೇಶ್ ಅವರು ಬಯಸಿರ್ಲಿಲ್ಲ. ಅವರು ನಾನು ನಿರ್ದೇಶಕ ಸ್ಥಾನಕ್ಕೆ ಹೋಗ್ಬೇಕು, ನಾನು ಅಧ್ಯಕ್ಷರಾಗಬೇಕು, ಬೊಮ್ಮನ ಅಧ್ಯಕ್ಷನಾಗಿ ಇಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಅವ್ರ ಅಪೇಕ್ಷೆ ಪಟ್ಟವರಲ್ಲ. ಅವರು ಚುನಾವಣೆ ನಂತರ, ಲೋಕಸಭಾ ಚುನಾವಣೆ ನಂತರ ಇಲ್ಲಪ್ಪ ಜನ ನನಗೆ ವಿಶ್ರಾಂತಿ ಕೊಟ್ಟವ್ರೆ, ನನ್ನ ಕೆಲಸ ಮಾಡಿರೋದಕ್ಕೆ ಸಾಕು, ನನ್ನ ಕೆಲಸ ಕಲ್ಪರ ಎಷ್ಟೋ ನೋಡ್ಕೊಂಡು ನನ್ನ ಕೆಲಸ ನಾನು ಮಾಡ್ಕೊಂಡು ನನ್ನದೇ ಆದಂತ ವೈಯಕ್ತಿಕ ಕೆಲಸ ಕಾರ್ಯಗಳನ್ನ ನಾನು ಮಾಡಿಕೊಂಡು ನನ್ನ ಜನದೊಟ್ಟಿಗೆ ಕರ್ಪುರ ತಾಲೂಕಿನ ಜನದೊಟ್ಟಿಗೆ ಸಾಕು ನನಗೆ ಅಂತ ಒಂದು ತೀರ್ಮಾನ ಮಾಡ್ಕೊಂಡು ಅವ್ರದೇ ಆದ ರೀತಿಯಲ್ಲಿ ವಿಭಿನ್ನವಾಗಿ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ಆ ಸಂದರ್ಭದಲ್ಲಿ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಈ 3 ಜಿಲ್ಲೆಯ ಮುಖಂಡರುಗಳು, ವಿಶೇಷವಾಗಿ ಬಾಲಕೃಷ್ಣ ಅವರು, ಶರತ್ ಬಚ್ಚೇಗೌಡರು, ಶ್ರೀನಿವಾಸ ಅವರಾದಿಯಾಗಿ, ಯೋಗೇಶ್ವರಾದಿಯಾಗಿ, ಇಕ್ಬಾಲ್ ಎಲ್ಲ ಶಾಸಕರುಗಳು ಇಲ್ಲ ನೀವು ಈ ಬೊಮ್ಮಲ ಕ್ಷೇತ್ರಕ್ಕೆ ಪ್ರವೇಶ ಮಾಡಲೇಬೇಕು, ಬೊಮ್ಮಲಗಿರಿ ನಿರ್ದೇಶಕರಾಗಲೇಬೇಕು, ಆ ಮುಖೇನ ನೀವು KNF ಹೋಗ್ಬೇಕು, ಇದು ನಮ್ಮ ರೈತರ ಜೀವನದ ಪ್ರಶ್ನೆ. ಈ ನಮ್ಮ ರೈತರು ಅತಿ ಹೆಚ್ಚು ಅವಲಂಬಿತವಾಗಿರ್ತಕ್ಕಂಥದ್ದು ಹಳೆ ಮೈಸೂರಿನಲ್ಲಿ, ಅದರಲ್ಲೂ ನಮ್ಮ ಬೆಂಗಳೂರು ಭಾಗದಲ್ಲಿ ನಮ್ಮ ರೈತರು ಏನಾದರೂ ಸ್ವಾಭಿಮಾನವಾಗಿ ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ಈ ಡೈರಿ ಇಂಧನೆ ಹಾಳಾಗ್ತಾ ಇರೋದ್ರಿಂದ ನಮ್ಮ ಹೆಣ್ಮಕ್ಳು, ವಿಶೇಷವಾಗಿ ನಮ್ಮ ಹೆಣ್ಮಕ್ಳು ಸ್ವಾಭಿಮಾನದ ಬದುಕನ್ನು ಕಟ್ಕೊಂಡು ಬೆಂಗಳೂರಿಗೆ ಹೋಗಿ ಯಾರ್ದೋ ಮನೇಲಿ ಕಸ ಮುಸ್ರೆ ತಿಕ್ಕೋದೋ, ಇಲ್ಲ ನಮ್ಮ ರೈತರುಗಳು ಆಟೋ ಓಡಿಸೋದು, ಇಲ್ಲ ಸೆಕ್ಯೂರಿಟಿ ಕೆಲಸ ಮಾಡೋದು ತಪ್ಪಿಸಿರ್ತಕ್ಕಂಥದ್ದು ಈ ಸಿಲ್ಕು ಮತ್ತೆ ಮಿಲ್ಕು. ಇಂಥ ಒಂದು ಕ್ಷೇತ್ರಕ್ಕೆ ಕಾಯಕಲ್ಪ ಕೊಡಬೇಕು ಅಂತಂದ್ರೆ ಅದಕ್ಕೆ ಯಾರಾದ್ರೂ ಒಂದು ಸಮರ್ಥವಾದಂತ ನಾಯಕತ್ವವನ್ನ ಕೊಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥದ್ದು ಅದು ನಿಮಗಿರ್ತಕ್ಕಂಥದ್ದು. ಅದರಿಂದ ನೀವಿಗೆ ನಿರ್ದೇಶಕರಾಗಿ ಆಯ್ಕೆ ಆಗಲೇಬೇಕು ಅಂತ ನಾವೆಲ್ಲ ಒತ್ತಡ ಹಾಕ್ತೇವೆ. ನಮ್ಮ ನಾಯಕರಾಗಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಒಪ್ಪಲಿಲ್ಲ, ಬೇಡಪ್ಪ ಯಾವುದು ಬೇಡ, ಏನು ನಮ್ಗೆ ಬೇಕಾಗಿಲ್ಲ, ಅದನ್ನ ಬೇರೆ ಯಾರು ಮಾಡೋಣ, ಬೇಕಾದಷ್ಟು ಜನ ಬೇರೆ ನಿರ್ದೇಶಕರು ಆಯ್ಕೆಯಾಗಿ ಬರ್ತಾರೆ ಅಧ್ಯಕ್ಷ ಸ್ಥಾನಕ್ಕೆ ಅರ್ಹರಾಗಿರ್ತಕ್ಕಂಥವ್ರು, ಅವ್ರಿಗೆಲ್ಲ ಅವಕಾಶ ಅವ್ರು ಬಯಸಿರ್ತಾರೆ, ನಾವು ಸುಮ್ಮನೆ ಅದಕ್ಕೆ ಪ್ರವೇಶ ಮಾಡೋದು ಬೇಡ ಅಂತೇಳಿ ಎಷ್ಟು 2 ದಿನ ಇದೆ ನ್ಯಾಯ ಆಯ್ತು. ಹಾಗೆ ಇವತ್ತು ಅವ್ರನ್ನ ನಿಮ್ಮೆಲ್ಲರ ಸಹಕಾರದಿಂದಾಗಿ ನೀವೆಲ್ಲ ಸೇರಿ ಅವಿರೋಧವಾಗಿ ಅವರನ್ನ ಬೆಂಗಳೂರಿಗೆ ನೀವು ಒಕ್ಕೂಟಕ್ಕೆ ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ರೆ ಆ ಎಲ್ಲ ನಿರ್ದೇಶಕರುಗಳು ಮತ್ತು ನಮ್ಮೆಲ್ಲ ಮುಖಂಡರುಗಳು, 3 ಜಿಲ್ಲೆಯ ಮುಖಂಡರುಗಳು ಅವರನ್ನು ಅವಿರೋಧವಾಗಿ ಇಲ್ಲ ನೀವು ಬೊಮ್ಮಲ ಅಧ್ಯಕ್ಷ ಆಗಬೇಕು ಅಂತೇಳಿ ಎಲ್ಲಾ ನಿರ್ದೇಶಕರುಗಳು ಬಹಳ ಅಭಿಮಾನ ಪೂರ್ವಕವಾಗಿ, ಒತ್ತಾಯ ಪೂರ್ವಕವಾಗಿ ಅವರನ್ನ ಬೊಮ್ಮಲ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಆ ಎಲ್ಲ ನಿರ್ದೇಶಕರುಗಳು ನಾವು ದಯಮಾಡಿ ಕನಕಪುರ ತಾಲೂಕಿನ ಜನ ಜೋರು ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕಾಗಿ ನಾನು ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೀನಿ. ನೀವೆಲ್ಲ ಡೈಲಿ ನೋಡ್ತಾ ಇದ್ದೀರಿ, ನಮ್ಮ ಡಿ.ಕೆ. ಸಾಹೇಬರು ಹೇಳ್ತಾ ಇರ್ತಾರೆ, ಶಿವಕುಮಾರ್ ಸಾಹೇಬರು ತಂದು ಇಲ್ಲಿ ಕಟ್ಬಿಟ್ಟು ಕಡೆ ಸುರೇಶ ಇಲ್ಲಿ ಕಟ್ಬಿಟ್ಟ, ಇದನ್ನ ಯಾವ್ದಾದ್ರು ಮೈನ್ ರೋಡ್ ಕಟ್ಟಬೇಕಾಯ್ತು ಕಣೆ, ರಸ್ತೆ ಅದು ಬೆಂಗಳೂರು ಮೈಸೂರು ರೋಡು, ಸಾತ್ಪುರ್ ರೋಡು, ಕೋಡಹಳ್ಳಿ ರೋಡು ಯಾವ್ದಾದ್ರು ನೋಡ್ಬೇಕಾಯ್ತು ಕಣೆ, ಜನ ರಾಜ್ಯದ ಜನ ಹೊರಗಡೆ ನೋಡ್ಬೇಕಾಯ್ತು ಕಣೆ, ಇದನ್ನೆಲ್ಲ ಒಂಥರ ಮರೆಯಾದಂಗೆ. ಇಲ್ಲಿ ಎಷ್ಟೋ ಜನ ನೀವೇ ನೋಡಿಲ್ಲ ಅನಿಸ್ತದೆ, ನೋಡಿದ್ರು ಎಲ್ಲರೂ ಎಷ್ಟೋ ಜನ ನೋಡಿಲ್ಲ ತಾನೆ, ಡೈರಿ ಒಳಗಡೆ ಬಂದೇ ಅದನ್ನ ನೋಡಿ. ಈ ಡೈರಿ ಬಿಲ್ಡಿಂಗು ಪ್ರಾರಂಭ ಆದಂತದ್ದು ಒಂದು ಇತಿಹಾಸ. ಆರ್.ಕೆ. ರಮೇಶ್ ಅವರವತ್ತು ಅಧ್ಯಕ್ಷರು, ಬಹಳಷ್ಟು ಜನ ನಿರ್ದೇಶಕರುಗಳು ಇದ್ರು, ಇವತ್ತು ಲಿಂಗೇಶ್ವರ, ಪಿ. ನಾಗರಾಜು, ಇನ್ನೊಂದಿಬ್ರು ಇದ್ರೆ ಆ ಬೋರ್ಡ್ ಅಲ್ಲಿ ಇದ್ರು. ಮಾಡುವಂತ ಸಂದರ್ಭದಲ್ಲಿ ಇಲ್ಲ ಇದು ಜಾಗ ಸರ್ಕಾರಿ ಜಾಗ ಅಲ್ಲ, ಇದು ಒಂದು ಜಾಗ ತಗೊಂಡು ಸರ್ಕಾರದಿಂದ ಚಿಕ್ಕಾಸಿನ ನೆರವಿನ ಯಾವುದೇ ಬ್ಯಾಂಕಲ್ಲಿ ಸಾಲ ಇಲ್ಲ, ಕಟ್ಟಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಬಬಲ್ ದುಡ್ಡಿಂದ. ಬಬಲ್ ದುಡ್ಡು ಅಂದ್ರೆ ಯಾರು?
ನಿಮ್ ದುಡ್ಡು. ಹಾಲನ್ನ ಯಾರು ಹಾಕ್ತಾ ಇದ್ದಾರೆ, ಹಾಲು ಉತ್ಪಾದಕರು, ಅವರ ನಿಮ್ಮ ಪೈಸಾ ಕೂಡಾಕಿದಂತ ದುಡ್ಡು. ಇದರಿಂದ ಇದ್ದಂಥವ್ರು ಯಾರು? ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಅವತ್ತು ಆಡಳಿತ ಮಂಡಳಿ ಸಂಪೂರ್ಣವಾಗಿ ಅವರು ಒತ್ತಾಸೆ ನಿಂತ್ಕೊಂಡು ₹5 ಹೋಗಿಲ್ಲ, ₹5 ಸರ್ಕಾರದಿಂದ ಕೊಡಲಿಲ್ಲ. ಬರೀ 18 ತಿಂಗಳಲ್ಲಿ ಇಂಥ ಒಂದು ಮನೆ ನಾವು ಮನೆ ಶುರು ಮಾಡಿದ್ರೆ 2 ವರ್ಷ 3 ವರ್ಷ 4 ವರ್ಷ ತಗೋತೀವಿ. ಒಂದು ತಾಲೂಕು ಆಫೀಸ್ ಸೇತುವೆ ನಿರ್ಮಾಣ ಮಾಡಕ್ ಶುರು ಮಾಡಿದ್ರೆ 4 ವರ್ಷ 5 ವರ್ಷ ತಗೋತೀವಿ. ₹500 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಆದಂಥದ್ದು ಕೇವಲ 18 ತಿಂಗಳಲ್ಲಿ ಪ್ರಾರಂಭ ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆಗೊಂಡಿರ್ತಕ್ಕಂಥ ಕಟ್ಟಡ ರಾಜ್ಯದಲ್ಲಿದ್ರೆ ಅದು ಬಹುಮೂಲ ನಿಮ್ಮ ಕಟ್ಟಡ. ₹100 ಕೋಟಿ ವೆಚ್ಚದಲ್ಲಿ ಇನ್ನು ಜೋಡಿಸ್ಕೊಂಡು ಹೋಗ್ತಾನೆ ಅವರೇ ಒಂದಾದ್ಮೇಲೆ ಒಂದು. ಇವತ್ತು ಈ ಮೆಗಾ ಡೈರಿ ಇಡೀ ದೇಶದಲ್ಲೇ ಎಲ್ಲೂ ಇರತಕ್ಕಂಥದ್ದು, ಯಾವುದೇ ಅಮೂಲ್ಯವೂ ಕೂಡ ಕಡಿಮೆ ಇಲ್ಲದೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಮಾಡಿರ್ತಕ್ಕಂಥ ಮೆಗಾ ಡೈರಿ ₹1,200 ಕೋಟಿ ವೆಚ್ಚದಲ್ಲಿ ಇವತ್ತು ನಮಗೆ ನಿಂತಿದೆ. ನಮ್ಗೆಲ್ಲರಿಗೂ ಹೆಮ್ಮೆಯಾಗಿ ರೈತರ ಮಕ್ಕಳ ಆಸ್ತಿ ಇದೆಲ್ಲ ನಿಮ್ಮೆಲ್ಲರ ಆಸ್ತಿ. ಅವತ್ತು ಡಿ ಕೆ ಸುರೇಶ್ ಶಿವಕುಮಾರ್ ಅವರು ಮನಸ್ಸು ಮಾಡಿದ್ರೆ ಡೈರಿ ಬರ್ತಿರಲಿಲ್ಲ. ಏನಪ್ಪ ಈ ಡೈರಿಯಿಂದ ನಮ್ಗೆ ಲಾಭ, ₹1,200 ಕೋಟಿ ಡೈರಿ ಮಾಡೋದು ನಮ್ಗೆ ಲಾಭ ಅಂತ ನೀವೆಲ್ಲ ನೆನೆಸ್ಕೋಬೇಕು. ಈ ಡೈರಿ ಏನಾದ್ರು ಕಟ್ಟದೆ ಹೋಗಿದ್ದಿದ್ರೆ ನೀವು ಜಗತ್ತಲ್ಲಿ ನೋಡದೇ ಇರ್ತಕ್ಕಂಥ ಒಂದು ಕಾಯಿಲೆ ಬಂತು, ಕೋವಿಡ್. ಕರೋನಾ ಅಂತಾರೆ, ಕೋವಿಡ್ ಅಂತಾರೆ. ಕೋವಿಡ್ ಬಂದಾಗ ಇಡೀ ಜಗತ್ತೇ ಸ್ತಬ್ಧ ಆಗೋಯ್ತು. ಒಂದು ಬಸ್ ಇಲ್ಲ, ರಸ್ತೆ ಮೇಲೆ ಜನ ಹೋಗಿಲ್ಲ, ಕೇಸ್ ಹಾಕೋರು. ಗಂಡ ಹೆಂಡತಿ ಮುಟ್ಟಂಗಿಲ್ಲ, ಮಕ್ಕಳು ತಾಯಿ ಮುಟ್ಟಂಗಿಲ್ಲ. ನಮ್ಗೆ 5 ಅಡಿ 10 ಅಡಿ ವ್ಯತ್ಯಾಸ ಇದ್ದಂಥದ್ದು. ಒಂದು ಅಂಗಡಿ ಇಲ್ಲ, ಒಂದು ಮದುವೆ ಇಲ್ಲ, ಒಂದು ಊರಬ್ಬ ಇಲ್ಲ, ಒಂದು ನಾಟಕ ಇಲ್ಲ, ಒಂದು ಫಂಕ್ಷನ್ ಇಲ್ಲ, ಒಂದು ಜಾತ್ರೆ ಇಲ್ಲ. ಕಂಪ್ಲೀಟ್ ಸ್ತಬ್ಧ. ನೀವೆಲ್ಲ ನೋಡಿದ್ರಲ್ಲ, ನಾವ್ಯಾರು ಜೀವಮಾನದಲ್ಲಿ ನೋಡದೇ ಇರ್ತಕ್ಕಂಥ ಒಂದು ಸಂದರ್ಭವನ್ನು ನಾವು ಜೀವಿತಾವಧಿಯಲ್ಲಿ ನೋಡಿರ್ತಕ್ಕಂಥದ್ದು. ಆದ್ರೆ ಒಂದು ಫ್ಯಾಕ್ಟ್ರಿಗಳೆಲ್ಲ ನಿಂತೋಯ್ತು, ಕೈಗಾರಿಕೆಗಳೆಲ್ಲ ನಿಂತೋಯ್ತು, ದುಡಿಯೋ ಕೈಗಳಿಗೆ ಕೆಲಸ ಇಲ್ಲ. ಆದ್ರೆ ಒಂದು ಮಾತ್ರ ನಿಲ್ಲಿಲ್ಲ. ಯಾವ್ದು ನಿಲ್ಲಿಲ್ಲ? ನೀವು ಸಾಕಿರ್ತಕ್ಕಂಥ ಹಸುಗಳು ಹಾಲು ಕಡೆಯಲ್ಲ ನಿಂತೋಯ್ತಾ? ಹಾಲು ಕಡಿತಾ ಇರ್ತಾರೆ, ಊರುಗಳಲ್ಲಿ ಡೈರಿ ನಡೀತಾ ಇರ್ತಾರೆ. ಆ ಹಾಲು ತಗೊಂಡು ಏನ್ ಮಾಡ್ಬೇಕಾಗಿತ್ತು? ಹಾಲು ತಗೊಳ್ಳೋದೇ ಇಲ್ವಲ್ಲ. 14 ಲಕ್ಷ 16 ಲಕ್ಷ ದಿನ ಹಾಲನ್ನು ಮಾರಾಟ ಮಾಡ್ತಿದ್ದಂಥದ್ದು ಕೇವಲ 4 ಲಕ್ಷ ಲೀಟರ್ ಹಾಲು ಬಂದು ನಿಂತ್ಕೋತು. ಉಳಿದ ಹಾಲು ತಿಂಗಳಗಟ್ಟಲೆ ಏನ್ ಮಾಡ್ಬೇಕಾಗಿತ್ತು? ವಾರಕ್ಕೆ 2 ದಿನ 3 ದಿನ ಇಲ್ಲಪ್ಪ ಹಾಲು ತಗೊಂಡು ಏನ್ ಮಾಡೋಣ, ನಮ್ಗೆ ನಷ್ಟ ಆಯ್ತದೆ, ನಾವು ರಜಾ ಮಾಡ್ತೀವಿ ಅಂದಿದ್ರೆ ನಮ್ಮ ರೈತರ ಕತೆ ಏನಾಗಬೇಕಾಗಿತ್ತು? ಅವತ್ತು ರೈತರ ಕತೆ ಏನಾಗಬೇಕಾಗಿತ್ತು? ಕಡಲನ್ನು ತಗೊಂಡು ಮರಿಗೆ ಬಗ್ಗಿಸ್ಬೇಕಾಗಿತ್ತು, ಉತ್ತಕ್ಕೆ ಬಗ್ಗಿಸ್ಬೇಕಾಗಿತ್ತು, ತಿಪ್ಪಕ್ಕೆ ಬಗ್ಗಿಸ್ಬೇಕಾಗಿತ್ತು. ಅವತ್ತು ನಿಮ್ಮೆಲ್ಲರನ್ನ ಕಾಪಾಡುವಂಥದ್ದು ಡಿ ಕೆ ಸುರೇಶ್ ಶಿವಕುಮಾರ್ ನಿರ್ಮಾಣ ಮಾಡಿದಂತ ಈ ಮೆಗಾ ಡೈರಿ ಅವತ್ತು ನಮ್ಮೆಲ್ಲರನ್ನ ಕಾಪಾಡ್ತು. ನಿಮ್ಮಲ್ಲಿ ಹಾಲನ್ನ ಸಂಗ್ರಹಣೆ ಮಾಡಿದಂತ ಹಾಲನ್ನ ಇಲ್ಲಿ ತಂದ್ರು, ಮಾರಾಟ ಆಗಿರ್ತಕ್ಕಂಥ ಹಾಲನ್ನ ಇಲ್ಲಿ ತುಪ್ಪ ಮಾಡಿದ್ರು, ಬೆಣ್ಣೆ ಮಾಡಿದ್ರು, ಕೋವಾ ಮಾಡಿದ್ರು, ಪನ್ನೀರು, ಚೀಸು ಎಲ್ಲ ಮಾಡಿಬಿಡಿದ್ರು. ನೀವು ಹಾಲನ್ನ ವೇಸ್ಟ್ ಮಾಡಲಿಲ್ಲ. ನಿಮಗೆ ಪೇಮೆಂಟ್ ಕೊಟ್ಟರು 15 ದಿನಕ್ಕೊಂದ್ಸಾರಿ. ರೈತ ಉಳ್ಕೊಂಡ, ರೈತನ ಬದುಕು ಉಳಿತು. ಅದು ದೂರದೃಷ್ಟಿಯ ಫಲ. ಅಂತ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ನೀವುಗಳು ಇದ್ರ ಬಗ್ಗೆ ಬರಬೇಕು. ಇವತ್ತು ರೈತ ಸಂಕಷ್ಟದಲ್ಲಿದ್ದಾನೆ. ಇವತ್ತು ಕೊಡ್ತಾ ಇರ್ತಕ್ಕಂಥ ದರ ಕಡಿಮೆ ಆಗಿದೆ. ರೈತನಿಗೆ ಇನ್ನು 5 ರಿಂದ 10 ರೂಪಾಯಿ ರೇಟ್ ಒಂದು ಲೀಟರ್ ಹಾಲಿಗೆ ಸಿಗಬೇಕು ಅಂತಂದ್ರೆ ಅದು ಡಿ ಕೆ ಸುರೇಶ್ ಶಿವಕುಮಾರ್ ಅವರಿಂದ ಮಾತ್ರ ಸಾಧ್ಯ. ಅದರಿಂದ ನೀವು ಬಂದು ಹೇಳೋ ಒಂದು ಬದಲಾವಣೆಯನ್ನು ತನ್ನಿ ಅಂತೇಳಿ ನಾವು ಸಾಲ ಕೊಡಬೇಕು ಹಸುಗಳು ತಗೊಳ್ಳಿಕ್ಕೆ ಅಂತ ನಾವು ತಯಾರಾಗಿದ್ದೀವಿ. ಈಗಾಗಲೇ ಬಹಳಷ್ಟು ನಮ್ಮ ಸೊಸೈಟಿಗಳು, ವಿಶೇಷವಾಗಿ ಮರಳದ ಕುಪ್ಪೆ ಇರ್ಬೋದು, ಆರೋಳಿ ಇರ್ಬೋದು, ಅದೇ ರೀತಿಯಾಗಿ ನಮ್ಮ ಉಯ್ಯಂಬಳ್ಳಿ ಇರ್ಬೋದು, ಚಾಕನಹಳ್ಳಿ ಪಂಚಾಯತಿ ಇರ್ಬೋದು, ಈ ರೀತಿಯಾಗಿ ಒಂದು 25 ಸೊಸೈಟಿಗಳಿಗೆ ಈಗಾಗಲೇ ನಾವು ದುಡ್ಡು ಕೊಟ್ಟಿದ್ದೀವಿ. 60-60 ಸಾವಿರ ಕೊಡ್ತಾ ಇದ್ದು ಹಸು ತಗೊಳ್ಳೋದಕ್ಕೆ, 2 ಹಸು ತಗೊಳ್ಳೋದಕ್ಕೆ. ಈಗ ಒಂದು MP ಅವರು ಬಲವಂತ ಮಾಡಿ ನಮ್ಗೆ 1,80,000 ರೂಪಾಯಿ ಈಗ 2 ಹಸು ತಗೊಳ್ಳೋದಕ್ಕೆ. ಮೊದಲೊಂದು ಹಸು ತಗೊಳ್ಳೋದು 90,000, ಅದಾದ್ಮೇಲೆ 6 ತಿಂಗಳಾದ್ಮೇಲೆ ಇನ್ನೊಂದು 90,000. ಯಾಕೆ ಅಂದ್ರೆ ಒಂದು ಹಸು ಹಾಲು ಕಡಿತಾ ಇರ್ತದೆ, ಅದು 6 ತಿಂಗಳಿಗೆ ಈಟಿಗೆ ಬರ್ತದೆ, ಹಾಲು ನಿಂತಿರ್ತದೆ. ಅವ್ರು ತಗೊಂಡ ಸಾಲ ಕಟ್ಟಕ್ಕಾಗೋದಿಲ್ಲ ಅಂತ ಹೇಳಿ
ಅದು ಹಾಲು ನಿಲ್ಲೋ ಟೈಮ್ಗೆ ಕರಾವು ನಿಲ್ಲೋ ಟೈಮ್ಗೆ ಇನ್ನೊಂದು ಹಸು ತಗೊಳ್ಳಿ ಅಂತ, ಇನ್ನೊಂದು ಹಸು ತಗೊಂಡು 2 ಹಸು ಅಂದ್ರೆ ಅದ್ರ ಕಡಿಮೆ ಹಾಲಲ್ಲಿ ಅವನು ಆ ಸಾಲದ 2 ವರ್ಷದಲ್ಲಿ ಮುಗಿಸ್ಕೊಂಡ್ರೆ ಅವ್ನಿಗೆ 1,80,000 ರೂಪಾಯಿ ಸಾಲ ತಿರ್ತದೆ. 2 ಹಸು 2 ಕರು ಅವ್ನಿಗೆ ಉಳ್ಕೊತದೆ ಅಂತ. ಈಗ ಯಾರು ಹಾಲು ಹಾಕ್ತಾ ಇದ್ದೀವಿ, ಯಾರು ಪಟ್ಲೆ ಇದೆ 1 ಹಸು 2 ಹಸು ಯಾರು ಕಟ್ಕೊಂಡಿದ್ದೀವಿ, ಯಾರು ಸೀನಿಯರ್ ಹಾಕೊಂಡಿದ್ದೀವಿ, 1 ಹಸು 2 ಹಸು ಮಾಡೋ ಕೆಲಸನೂ ಅದೇನೆ, ಇನ್ನು 2 ಹಸು ಕಟ್ಕೊಂಡ್ರು ಅದೇ ಕೆಲಸ. ನೀವು 5 ಲೀಟ್ರು 8 ಲೀಟ್ರು ಹಾಲು ಹಾಕೋದು 20 ಲೀಟ್ರು 30 ಲೀಟ್ರು ಹಾಲು ಹಾಕಿದ್ರೆ ನಿಮ್ಗೆ ಅದೇ ಸಾಕು ಜೀವನ. ಅತ್ಯಂತ ಸ್ವಾಭಿಮಾನವಾಗಿ ನಿಮ್ಮ ಮನೆ ಮುಂದೆ ಬದುಕಲಿಕ್ಕೆ ನೀವು ಸಾಧ್ಯ ಆಗ್ತದೆ. ಅದರಿಂದ ಆ ವಿಚಾರದಲ್ಲಿ ನಾವು ದಯಮಾಡಿ MPCS ಎಲ್ಲ ಸಿಇಒಗಳಿದ್ದೀವಿ, ಅಧ್ಯಕ್ಷರಿದ್ದೀವಿ, ಯಾರು ನೀವು ನಮ್ಮ BDCC ಬ್ಯಾಂಕು ಸಿಬ್ಬಂದಿ ವರ್ಗನ ಇದುವರೆಗೂ ಕುರಿಸಿ ಇನ್ಸೂರೆನ್ಸ್ ಮಾಡೋದ್ರಲ್ಲಿ ಮತ್ತೊಂದು ಯಾವುದೇ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನೀವೇನೆ. ಅದೇ ರೀತಿ ನಮಗೆ ಏನು ನಮ್ಮ ಬೆಂಗಳೂರು ಸಾರಿ ಹಾಲು ಒಕ್ಕೂಟ ಪ್ರೊಕ್ಯೂರ್ಮೆಂಟ್ ಅಥವಾ ಈಗ ನಾವು ನಿಮ್ಮನ್ನ ನಮ್ಮ ಬೆಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮಾತ್ರ ಅಧ್ಯಕ್ಷರು ಇಲ್ಲ, ನೀವು ಕರ್ನಾಟಕ ಮಿಲ್ಕ್ ಫೆಡರೇಷನ್ KMF ಏನಿದೆ ಕೂಡ ಅಲ್ಲೂ ಕೂಡ ಅದಕ್ಕೆ ಅಧ್ಯಕ್ಷರಾಗಬೇಕು. ಈ ವೇದಿಕೆ ಮೂಲಕ ಗಂಟಾಗೋಸ್ಕರ ಆಗ್ಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೀವಿ. ಅದು ನಮ್ಮ ಏನ್ ಅದಕ್ಕೆ ಸಾಥ್ ಕೊಡ್ಬೇಕು, ನಾವು ನಮ್ಮ ತಾಲೂಕಿನ ಜನ ಸಾಥು ಕೊಡ್ತೀವಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ವರ್ಗಕ್ಕೆ ನಿಮ್ಮಲ್ಲಿ ಏನಾದರೂ ಮಾಡಿ 50% ಪ್ರೊಕ್ಯೂರ್ಮೆಂಟ್ ನಲ್ಲಿ ಸಹಕಾರ ಮಾಡಿಕೊಡ್ಬೇಕು. ಆಗಲೇ ಹೇಳಿದ ರೈತರ ಮಕ್ಕಳು ಮಾಡಿದ್ವಿ, ನಮಗೂ ಮಾಡಿದ್ವಿ ಅಂತ ಕಮ್ಮಿ ಹೇಳಿದ್ರು ಅಂತ ಇನ್ನೊಂದ್ಸಲ ಕೇಳ್ಬೋದಾಗಿ ತಮ್ಮಲ್ಲಿ ಏನಾದರೂ ಮಾಡಿ ಎಲ್ಲ ಹುದ್ದೆಗಳಲ್ಲಿ ಏನು ಓದಿರ್ತಾರೆ ನಮ್ಮಲ್ಲಿ ಡಾಕ್ಟರ್ಗಳಿಲ್ಲ, IT ಮಾಡಿದ್ದಾರೆ, ಎಲ್ಲ ಓದಿರ್ತಕ್ಕಂಥವ್ರು ಸೆಕ್ರೆಟರಿಗಳಿದ್ದಾರೆ. ಮೊದಲ ತರ ಸೆಕ್ರೆಟರಿ ಕೀಳಿಲ್ಲ, ತುಂಬಾ ಊರುಗಳಲ್ಲೂ ಕೂಡ ಸೆಕ್ರೆಟರಿ ಮಾಡಬೇಕು, ತುಂಬಾ ಕಷ್ಟ ಇದೆ. ದಯವಿಟ್ಟು ಮಾಡಬೇಕು ಅಂತ ಹೇಳಿ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ಮೊದಲನೇದಾಗಿ ಈ ಹಾಲು ಒಕ್ಕೂಟಕ್ಕೆ ಅವಿರೋಧವಾಗಿ ಆಯ್ಕೆಯಾಗಿರುವ ಸನ್ಮಾನ್ಯ DK ಸುರೇಶ್ ಅವರಿಗೆ ನಮ್ಮ ತಾಲೂಕು ಹಾಲು ಉತ್ಪಾದಕರ ಸಂಘದ ಪರವಾಗಿ ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲ ಸಿಬ್ಬಂದಿಗಳ ಪರವಾಗಿ ಅಭಿನಂದನೆಗಳು. ಒಂದನೇದಾಗಿ ಈ ಎಲೆಕ್ಷನ್ಗಳು ನಡೆದಾಗ ಕೆಲವರು ತೆಗೆದಾಕಿದ್ರು. ಯಾಕೆ ಅಂತ ನಾವು ಕೇಳಿದಾಗ ಅವ್ರು ಹಾಲು ಹಾಕಿಲ್ಲ ಅಂತ ತೆಗೆದಾಕಿದ್ದೀವಿ ಅಂತಂದ್ರು. ಅವರು ನಮ್ಗೆ ಕೇಳಿದ್ರು, ನಾವು 100 ಕೊಟ್ಟು ಅವತ್ತು ಬೇಕಾಗಿತ್ತು ಹಾಲು ಹಾಕ್ಕೊಂಡ್ರಿ, ಇವತ್ತು ಯಾಕೆ ತೆಗೆದಾಕ್ತೀವಿ ಅಂತ ಕೇಳಿದ್ದೀವಿ ಅಂತಂದ್ರು. ಈ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ DK ಸುರೇಶ್ ಅವರ ಗಮನಕ್ಕೆ ಕೇಳಿರ್ತೀವಿ. ಎರಡನೇದು, ನಮ್ಮದು ಡೈಲಿ 4,400 ಲೀಟರ್ ಹಾಲು ಐತೆ, ಮೇಟ್ಕೊಂಡಿಲ್ಲ. ಮೇಟ್ಕೊಳ್ಳೋದನ್ನು ಕೇಳಿದ್ರೆ ಈ ಕಂಪ್ನಿ ಏಜೆಂಟ್ಗಳು ಇನ್ನೂ ಬರಲ್ಲ ಅಂತಾರೆ. ಅದರಿಂದ ಆ ಕಡೆ ಸ್ವಲ್ಪ ಗಮನ ಕೊಡಬೇಕು. ಮೂರನೇದಾಗಿ ವಿಮೆ, ಹಸುವಿಗೆ ಕಡ್ಡಾಯವಾಗಿ ವಿಮೆ ಮಾಡಬೇಕು. ಕೆಲವೊಂದು ಹಸುಗಳು ಸತ್ತೋಗಿರ್ತವೆ, ವಿಮೆನೇ ಬಂದಿಲ್ಲ, ಅವಾಗ ನಮ್ಮನ್ನು ಕೇಳ್ತಾರೆ, ಎಲ್ಲಿ ಆ ಊರಲ್ಲಿ ಕೊಡ್ತೋ ಈ ಊರಲ್ಲಿ ಕೊಡ್ತೋ ನಮ್ಮೂರಲ್ಲಿ ಕೊಡ್ತೀವ ಅಂತ ಕೇಳ್ತಾರೆ. ಈ ಒಂದು ನಾವು ಗಮನಿಸ್ತೀವಿ. ಮೂರನೇದಾಗಿ ನಮ್ಮ ಹಾಲು ಸೊಸೈಟಿ ಪರವಾಗಿ ಕೇಳೋದಂದ್ರೆ ಡೈಲಿ ತಿಂಗಳಿಗೆ ಸುಮಾರು 50 ಲಕ್ಷ ರೂಪಾಯಿ ಬಂಡವಾಳ ಮಾಡ್ತೀವಿ. ಅವರು ಕರ್ನಾಟಕ ಸಾತ್ತೂರು ಹೋಗಬೇಕು. ಆ ಸಾತ್ತೂರು ಹೋಗ್ಬೇಕಾದ್ರೆ ಕೆಲವು ಟೈಮ್ ಸರ್ವರೇ ಇರೋದು. ಅವರು ಬೆಳಿಗ್ಗೆ ಸಂದರ್ಭ ಕಾಲು ಅಂತ ಪರಿಸ್ಥಿತಿ ಇದೆ. ದಯಮಾಡಿ ನಮ್ಮಂತಹ ಸಹಕಾರ ಸಂಘಗಳಿಗೆ ಇಲ್ಲೇ ಬಂದು ಪೇಮೆಂಟ್ ಒಂದು ಮಾಡ್ತೀವಿ ಅಂತ ನೀವು ಇನ್ನೂ ಸಹ ಅವರು ಗಮನಿಸ್ತೀವಿ. ಇಷ್ಟೇ ಈ ವಿಷಯನ ನೋಡಬೇಕು. ಅದೇ ರೀತಿ ನನ್ನ ಅಚ್ಚುಮೆಚ್ಚಿನ DK ಶಿವಕುಮಾರ್ ಅವರು ಮುಂದೆ ಸದ್ಯದಲ್ಲೇ ಮುಖ್ಯಮಂತ್ರಿ ಆಗಬೇಕು. ನಮ್ಮ ಬೇಡಿಕೆ ಅಷ್ಟೇ. ಅವ್ರೇನಾದ್ರು ಅಡ್ಜಸ್ಟ್ಮೆಂಟ್ ಮಾಡ್ತಾರೆ, ನಮ್ಗೆ ಏನು ಬೇಕಾಗಿಲ್ಲ, ಅವರು ಮುಖ್ಯಮಂತ್ರಿ ಆಗಬೇಕು. ಕಾಂಗ್ರೆಸ್ ಪಕ್ಷ ಕಟ್ಟಿರೋದು ಅವರು, ಬೆಳೆಸಿರೋದು ಅವರು ಮುಖ್ಯಮಂತ್ರಿ ಆಗದೆ ಇನ್ಯಾರು ಆಗ್ತಾರೆ? ಒಂದು ನಿಮಿಷ ಹೇಳ್ತೀನಿ. ಅದು ನಮ್ಮ ಬೇಡಿಕೆ, ನಮ್ಮ ಎಲ್ಲರ ಕನಕಪುರ ತಾಲೂಕು, ನಮ್ಮ ಎಲ್ಲ ಜನಾಂಗದ ಬೇಡಿಕೆ ಅದು. ಮತ್ತೆ
ಈ ಹಾಲಿನ ರೈತರ ಸಮಸ್ಯೆಯಲ್ಲಿ ಒಂದೆರಡು ಇದೆ. ಏನಪ್ಪ ಅಂದರೆ ಪ್ಯಾಡ್ ಬರೋದಿಲ್ಲ ಅಂತ. ಈ ಬೇಸಿಗೆ ಕಾಲದಲ್ಲಿ ಪ್ಯಾಡ್ ಸರಿಯಾಗಿ ಬರೋದಿಲ್ಲ. ನಾವು ಕಳೆದ ಬಾರಿ ಅಂದರೆ ಕಳೆದ ಬೇಸಿಗೆನಲ್ಲಿ ಸುಮಾರು 5-6 ಸಾವಿರ ಲೀಟ್ರನ್ನ ನಾವು ಬಿಟ್ಟಾಕಿದ್ದೀವಿ. ಅಂದರೆ ಬೇರೆ ಕೊಟ್ಟಿದ್ದೀವಿ ಅಥವಾ ಚೆಲ್ಲಿದ್ದೀವಿ, ಏನೋ ಮಾಡಿದ್ದೀವಿ. ಆ ಸಮಸ್ಯೆನ ದಯವಿಟ್ಟು DK ಸುರೇಶ್ ಅವರು ಗಮನ ಹರಿಸಿ ಅದನ್ನು ಒಂದು ಬಗೆಹರಿಸಬೇಕು. ಏನಾಗುತ್ತೆ, ನಾವು ರೈತರುಗಳು ತುಂಬ ಕಷ್ಟಪಟ್ಟವನೇನೋ ಹಾಕಾಗಿದೆ ಅಂತಾನೆ, ಹಾಳಾಗ್ತಾ ಇರ್ತಾನೆ. ಒಂದು ದಿವಸ ಅವ್ನಿಗೆ ಏನಾದರೂ ತೊಂದರೆ ಆಗಿಬಿಟ್ರೆ ಮತ್ತೆ 1 ತಿಂಗಳು ತೊಂದರೆ ಆಗುತ್ತೆ. ಅವನಿಗೆ ಲಾಭಾಂಶ ಇರೋದು ಮೇಬಿ ಒಂದು ನನ್ನ ಪ್ರಕಾರ ಒಂದು 10-20% ಅಷ್ಟೇ, ಅದಕ್ಕಿಂತ ಜಾಸ್ತಿ ಲಾಭಾಂಶ ಇಲ್ಲ. ಆ ಲಾಭಾಂಶದಲ್ಲಿ ಮತ್ತೆ ಒಂದು 1000 ಲೀಟ್ರು 500 ಲೀಟ್ರು ವಾಪಸ್ ಹೋಯಿತು ಅಂದರೆ ಅದು ತುಂಬ ಆ ರೈತನಿಗೆ ತೊಂದರೆ ಆಗುತ್ತೆ. ಅದು ದಯವಿಟ್ಟು ನೀವು ಪರಿಶೀಲಿಸಿ. ಅದಕ್ಕೆ ಈಗ ಎಜುಕೇಶನ್ ಮಾಡ್ತಾ ಇದ್ದಾರೆ, ನಮ್ಮ ಅಧಿಕಾರಿಗಳೆಲ್ಲ ಮಾಡ್ತಾ ಇದ್ದಾರೆ. ಅದು ಸಾಕಾಗಿಲ್ಲ, ಇನ್ನು ಚೆನ್ನಾಗಿ. ಆಮೇಲೆ ಇವ್ರು ಎಜುಕೇಟ್ ಮಾಡೋದು ಅಂದರೆ ಇವ್ರು ಹೇಳೋದೇನು ಅಂದರೆ, ಈಗ 5,000 ರೂಪಾಯಿ ಅವ್ರಿಗೆ ಹಾಲು ಮಾಡಿದ್ರೆ 6,000 ರೂಪಾಯಿ ಮೇವು ಹಾಕಿ, ಹತ್ತಂದಾಕಿ, ಇದಾಕಿ ಅಂತ ಹೇಳ್ತಾರೆ. ಅಲ್ಲಿ ಏನು ಅವೈಲಬಿಲಿಟಿ ಇದೆಯೋ ಆ ಜಾಗದಲ್ಲಿ ಅದನ್ನ ಅವರು ಪರಿಚಯಿಸಿ ಅದನ್ನು ಚೆನ್ನಾಗಿ ಆ ಮೂಲಕ ಎಜುಕೇಟ್ ಮಾಡಿ ಚೆನ್ನಾಗಿ ನಮಗೆ ಸಹಕಾರ ಮಾಡಿ ಕೊಡಬೇಕು ಅಂತೇಳಿ ನಾವು ಕೇಳ್ಕೊಳ್ತೀನಿ. ನಮ್ಮ ಸೊಸೈಟಿ ಕಡೆಯಿಂದ 2 ಲಕ್ಷ ಅನುದಾನ ಬಿಟ್ಟಿಲ್ಲ, ಧನ ತಗೊಳ್ತಿಲ್ಲ. ಆದರೆ ಬೇರೆ ಅಧ್ಯಕ್ಷರು ಮತ್ತು ಸೆಕ್ರೆಟರಿಗಳು ಅದಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಯಾಕೆಂದರೆ ನಮ್ಮಲ್ಲೇ ಕಟ್ಟಾಗುತ್ತೆ, ನಮ್ಮ ಅಕೌಂಟಲ್ಲಿ ದುಡ್ಡಾಗುತ್ತೆ, ನಮ್ಮ ಲಾಸ್ ಆಗುತ್ತೆ ಅಂತ. ಅದಕ್ಕೋಸ್ಕರ ನಮ್ಮ DK ಸುರೇಶ್ ಅವರು ಅದರ ಬಗೆಹರಿಸಬೇಕು ಅಂತ ಕೇಳ್ಕೊಳ್ತೀನಿ. ಯಾಕಂದ್ರೆ ನಾವು ಎಜುಕೇಟೆಡ್ ಈ ಸಹಕಾರಿ ಸಂಘಕ್ಕೆ ಬಂದು ಒಂದು 25-30 ವರ್ಷ ಕೆಲಸ ಮಾಡಿದ್ವಿ. ಅಧ್ಯಕ್ಷರು, ನಿರ್ದೇಶಕರು, ಸಿಬ್ಬಂದಿ, ಹಾಲು ಪರೀಕ್ಷಕರು, ಸಹಾಯಕರು, ಯಾವ ಇತಿಹಾಸದಲ್ಲೂ ಕೂಡ ಇದರ ಕರ್ತಿ ಒಂದು ಕೃತಜ್ಞತಾ ಸಮಾವೇಶನ ಮಾಡಿರ್ತಕ್ಕಂಥ ಇತಿಹಾಸ ಬೆಂಗಳೂರು ಸಹಕಾರಿ ಹಾಲು ಒಕ್ಕೂಟದಲ್ಲಿರ್ಬೋದು, ಕರ್ನಾಟಕ ಮಿಲ್ಕ್ ಫೆಡರೇಷನ್ ಏನಿದೆ ರಾಜ್ಯದಲ್ಲೂ ಕೂಡ ಎಲ್ಲೂ ಇಲ್ಲ. ದಯವಿಟ್ಟು ಇವತ್ತಿನ ಸದುದ್ದೇಶನ ಬಳಸ್ಕೊಳ್ಳಿ. ಈಗ ನಾವು ನಮ್ಮಲ್ಲಿ ಅದು ನಾವೇನು ನಮ್ಮ ಸುರೇಶ್ ಸಾಹೇಬರಿಗೆ ನಿಂತ್ಕೋತೀವಿ ಅಂತ ಅಂತಿರಲಿಲ್ಲ. ಭಾರಿ ಕಷ್ಟ ಆಗಿತ್ತು. ಅವರು ಒಪ್ಪಿಸಿ ಈ ಕ್ಷೇತ್ರಕ್ಕೆ ಕರ್ಕೊಂಡ್ಬಂದಿರ್ತಕ್ಕಂಥ ಮಹನೀಯರು ಬೇಕಾದಷ್ಟು ಜನ ಇದ್ದಾರೆ. ಎಲ್ಲರೂ ಸೇರಿ ಕರ್ಕೊಂಡ್ಬಂದಿದ್ದೀವಿ. ಈಗ ಎಲ್ಲರೂ ಸೇರಿ ನಾವು ಉಳಿಸ್ಕೋಬೇಕು ಅಂದ್ರೆ, ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ, ಭಾಷಣ ಮಾಡಕ್ಕೆ ಬರಲ್ಲ ನನಗೆ. ಎಲ್ಲರೂ ಸೇರಿ ನಾವು ಉಳಿಸ್ಕೋಬೇಕು ಅಂದ್ರೆ ನಾವು ನಮ್ಮ ತಾಲೂಕಿನಲ್ಲಿ ಏನ್ ಮಾಡ್ಬೇಕು ಹೇಳಿ, ದಯವಿಟ್ಟು ಹೆಚ್ಚಿನ ಹಾಲು, ಹೆಚ್ಚಿನ ಕ್ವಾಲಿಟಿ, ಶುದ್ಧ ಹಾಲು. ಈಗ ಹೇಳಿದ್ರಲ್ಲ ನಮ್ಮ ವಿರುಪಚಂದ್ರ ಶಿವಣ್ಣ ಅಧ್ಯಕ್ಷರು ಬ್ಯಾಟರಿನ ವಿಚಾರದಲ್ಲಿ, ಅದೇ ರೀತಿ ಅದನ್ನ ಸರಿಪಡಿಸಿಕೊಂಡು ಹೆಚ್ಚಿನ ರೀತಿ ನಾವು ಹಾಲು ಹಾಕಿ ಅವರ ಗೌರವವನ್ನು ನಾವು ಕಾಪಾಡಬೇಕು. ಅದೇ ರೀತಿ ಈಗ ನಾವು ಅವ್ರು ಮಾಡ್ತಾ ಇರೋ ಕೆಲಸ, ಈಗ ನಮ್ಮ ದೊಡ್ಡ ಸಾಹೇಬರು ಏನು DCM ಉಪಮುಖ್ಯಮಂತ್ರಿಗಳಿದ್ದಾರೆ, DK ಶಿವಕುಮಾರ್ ಸಾಹೇಬರು ನಮಗೆಲ್ಲ ದುಡ್ಡಾಕ್ತಿದ್ರು. ಯಾವ ತರ ಹಾಕಿದ್ರು, ಕೆರೆಗೆ ನೀರು ತುಂಬಿಸಿದ್ರು, ರಸ್ತೆ ಮಾಡಿದ್ರು, ವಿದ್ಯುತ್ ಕೊಟ್ಟರು, ಎಲ್ಲಾ ರೀತಿಯಿಂದ ಅದು ದುಡ್ಡು ಬಂತು. ಮಿಲ್ಕ್ ಅಂಡ್ ಜಾಸ್ತಿ ಆಯ್ತು. ಅದೇ ರೀತಿ ಈಗ ನೀವು ಅನ್ಕೊಂಡಿರೋದು ಬಂಧನ ಕೊಟ್ಟವ್ರು ಹಾಲು ಜಾಸ್ತಿ ಮಾಡಿ ಅಂತ ಅನ್ಕೊಂಡ್ಬಿಡಿ. ದಯವಿಟ್ಟು ನನ್ನ ಸಿಬ್ಬಂದಿ ವರ್ಗ ಏನು ನಿಮ್ಗೆ ಈ ವಿಚಾರ ಹೇಳ್ತೀನಿ ಅಂದ್ರೆ, ಅವ್ರು ಬಂದಿರೋದು ನಿಮ್ಗೆ ದುಡ್ಡು ಹಾಕಕ್ಕೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಮನವಿ ಮಾಡ್ತೀನಿ, ದಯಮಾಡಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಹಾಲನ್ನ ಜಾಸ್ತಿ ಮಾಡಿ, ಮತ್ತೆ ಕ್ವಾಲಿಟಿ ಈಗಾಗಲೇ ನಾವು ಮಾತಾಡಿದ್ವಿ. ಅವರು ನಮ್ಮನ್ನು ಕೂರಿಸ್ಕೊಂಡು ನಮ್ಮ ಸೆಕ್ರೆಟರಿಗಳನ್ನ, ಇಡೀ ಜಿಲ್ಲಾ ಸೆಕ್ರೆಟರಿಗಳನ್ನ ಕರೆದು ಮಾತಾಡಿದ್ದಾರೆ. ಮಾತಾಡಿದ ಸಭೆಯಲ್ಲಿ ಎಲ್ಲ ಇನ್ನೂ ಸೂಚನೆಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ದಯವಿಟ್ಟು ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಧ್ಯಕ್ಷರು, ನಿರ್ದೇಶಕರು, ಸಿಬ್ಬಂದಿ ವರ್ಗ ಎಲ್ಲರೂ ದಯಮಾಡಿ ಅವರ ಒಂದು ಕೈ ಬಲಪಡಿಸಬೇಕು. ಅಂದ್ರೆ ನಮ್ಮ ತಾಲೂಕಿನಲ್ಲಿ ಹೆಚ್ಚಿನ ರೀತಿಯಲ್ಲಿ ಹಾಲನ್ನ ಕಳಿಸೋದು ಮತ್ತೆ ಶುದ್ಧ ಹಾಲು ಉತ್ಪತ್ತಿ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಂಡು, ಮುಂದಿನ ಸಿಬ್ಬಂದಿ ವರ್ಗನ ಇದುವರೆಗೂ ಕುರಿಸಿ ಇನ್ಸೂರೆನ್ಸ್ ಮಾಡೋದ್ರಲ್ಲಿ ಮತ್ತೊಂದು ಯಾವುದೇ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನೀವೇನೆ. ಅದೇ ರೀತಿ ನಮಗೆ ಏನು ನಮ್ಮ ಬೆಂಗಳೂರು ಸಹಕಾರಿ ಹಾಲು ಒಕ್ಕೂಟ ಪ್ರೊಕ್ಯೂರ್ಮೆಂಟ್ ಅಥವಾ ಈಗ ನಾವು ನಿಮ್ಮನ್ನ ಒಂದು ನಮ್ಮ ಬೆಂಗಳೂರು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಮಾತ್ರ ಅಧ್ಯಕ್ಷರು ಇಲ್ಲ, ನೀವು ಕರ್ನಾಟಕ ಮಿಲ್ಕ್ ಫೆಡರೇಷನ್ KMF ಏನಿದೆ ಕೂಡ ಅಲ್ಲೂ ಕೂಡ ಅದಕ್ಕೆ ಅಧ್ಯಕ್ಷರಾಗಬೇಕು. ಈ ವೇದಿಕೆ ಮೂಲಕ ಗಂಟಾಗೋಸ್ಕರ ಆಗ್ಬೇಕೇನಪ್ಪ, ಜೋರಾಗಿ
ಆಗಬೇಕು ಅಂತ ಅವರಲ್ಲಿ ಮನವಿ ಮಾಡ್ತೀವಿ. ಅದು ನಮ್ಮ ಏನು ಅದಕ್ಕೆ ಸಾಥ್ ಕೊಡಬೇಕು ನಾವು ನಮ್ಮ ತಾಲೂಕಿನ ಜನ ಸಾಥು ಕೊಡ್ತೀವಿ ಅಂತ ಹೇಳ್ತಾ, ಅದೇ ರೀತಿ ನಮ್ಮಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ವರ್ಗಕ್ಕೆ ನಿಮ್ಮಲ್ಲಿ ಏನಾದರೂ ಮಾಡಿ 50% ರಿಕ್ರೂಟ್ಮೆಂಟ್ ನಲ್ಲಿ ಸಹಕಾರ ಮಾಡಿಕೊಡ್ಬೇಕು. ಆಗಲೇ ಹೇಳಿದ್ದಾರೆ, ರೈತರ ಮಕ್ಕಳಿಗೂ ಮಾಡಿದ್ವಿ, ನಮಗೂ ಮಾಡಿದ್ವಿ ಅಂತ ಕಮ್ಮಿ ಹೇಳೋದು ಅಂತ ಇನ್ನೊಂದ್ಸರಿ ಕೇಳ್ಬೋದಾಗಿ ತಮ್ಮಲ್ಲಿ ಏನಾದರೂ ಮಾಡಿ ಎಲ್ಲ ಹುದ್ದೆಗಳಲ್ಲಿ ಏನು ಓದಿರ್ತಾರೆ ನಮ್ಮಲ್ಲಿ ಡಾಕ್ಟರ್ಗಳಿಲ್ಲ, IT ಮಾಡಿದ್ದಾರೆ, ಎಲ್ಲ ಓದಿರ್ತಕ್ಕಂಥವ್ರು ಸೆಕ್ರೆಟರಿಗಳಿದ್ದಾರೆ. ಮೊದಲ ತರ ಸೆಕ್ರೆಟರಿ ಕೀಳಿಲ್ಲ, ತುಂಬಾ ಊರುಗಳಲ್ಲೂ ಸೆಕ್ರೆಟರಿ ಮಾಡಬೇಕಾದ್ರೆ ತುಂಬಾ ಕಷ್ಟ ಇದೆ. ದಯವಿಟ್ಟು ಮಾಡಬೇಕು ಅಂತ ಹೇಳಿ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಜಾನವಿಲ್ಲ. ಆದ್ರಿಂದ ನಮ್ಮ DK ಸುರೇಶ್ ಅವರು ಏನು ಜಾನವನ್ನು ಮಾಡಿಬಿಟ್ಟು ನಮ್ಮ ಏಳುಗಳಿಂದ ಭಕ್ತರಿಗೆ ಅನುಕೂಲ ಮಾಡಬೇಕಿತ್ತು. ನಿಮ್ಮಲ್ಲಿ ನಾಯಕರಿಂದ ಕೇಳಿಕೊಡುತ್ತೀನಿ. ಜೈ ಮಾತಾಡ್ತಾ ಇದ್ದೀನಿ. ಬಟ್ ಈಗ ಬರ್ತಕ್ಕಂಥ ಒಂದು ಫೀಡ್ಸ್ಗೆ ಸ್ವಲ್ಪ ಕ್ವಾಲಿಟಿ ಕಮ್ಮಿ ಆಗಿದೆ. ತಾವು ದಯಮಾಡಿ ಅದನ್ನು ಸರಿಪಡಿಸಿ ಮತ್ತೆ ಸರ್ಕಾರಕ್ಕೆ ಇನ್ನೊಂದು 2 ರೂಪಾಯಿನ ಸಹಾಯಧನವನ್ನಾಗಿ ಕೊಡಿಸಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಅಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ನಾನು ನನ್ನ ಈ ಮಾತನ್ನು ಮುಗಿಸ್ತೀನಿ. ತಾವು ದಯಮಾಡಿ ಸರ್ಕಾರಕ್ಕೆ 12 ರೂಪಾಯಿ ಸಹಾಯಧನ ಕೊಡಲಿಕ್ಕೆ ತಾವು ಅವಕಾಶ ಮಾಡಿಕೊಟ್ರೆ ರೈತರು ಬದುಕುತ್ತಾರೆ ಅನ್ನೋ ಮಾತನ್ನು ಹೇಳ್ತಿದ್ದೀನಿ. ಸಾತ್ನೂರು ಅಧ್ಯಕ್ಷ, ಈ ಸಾತ್ನೂರು ಅಧ್ಯಕ್ಷ ಹೆಂಗಾದೆ ಅಂದ್ರೆ ನಮ್ಮ ಸಾಹೇಬರು ಈಗ ಸಿಂಹ ಪಿಕ್ಚರ್ ನೋಡಿದಿರಲ್ಲ, ಆ ತರ ನನ್ನ ಅಧ್ಯಕ್ಷ ಮಾಡಿದ್ರು. ಅದಕ್ಕೆ ಒಂದು ಸಲಹೆ ಅಂದ್ರೆ, ನಮ್ಮ ಸಾತ್ನೂರಲ್ಲಿ ಒಂದು ಪ್ರೈವೇಟ್ಗೆ ಆಗೋತಿದ್ದ 2,500 3,000 ಲೀಟರ್ ಹೋಯ್ತಿತ್ತು ಪರ್ ಡೇ. ಅದನ್ನ ನಾನು ಡೈಲಿ ಕೆಲಸ ಮಾಡ್ತಿದ್ದಾಗ 3,000 ಲೀಟರ್ ಒಂದು ಸಾತ್ನೂರಿಗೆ ಹೋಯ್ತದಲ್ಲ ಅಂದ್ಬಿಟ್ಟು ಈಗ ನಾನು ಡೈಲಿ ಓಪನ್ ಮಾಡಿದೆ. ಈಗ 1,000 ಹೋಗ್ತದೆ ಡೈಲಿ ಪರ್ ಡೇ ನಮ್ಮ ಡೈಲಿಗೆ. ಇನ್ನೂ 1,500 ಪ್ರೈವೇಟ್ಗೆ ಹೋಗ್ತಾ ಇದೆ. ಅದಕ್ಕೆ ನಮಗೆ ಮುಂದೆ ಏನಿಲ್ಲ, ಸದ್ಯಕ್ಕೆ ಹೊಸ ಓಪನ್ ಮಾಡಿದ್ದೀನಿ. ಅದಕ್ಕೆ ನಿಮ್ಮ ಕಡೆಯಿಂದ ಏನಾಗುತ್ತೋ ಸಹಾಯ ಮಾಡಬೇಕು ಅಂತ ಈ ಮುಂದೆ ಕೇಳ್ಕೊಳ್ತೀನಿ ನಾನು.